ಇವಾಗ ನಾವು ಮಾಗಡಿ KSRTC ಬಸ್ ಹತ್ತಿ ಸುಂಗನಹಳ್ಳಿ ಹತ್ರ ಇಳಿದಿದ್ದೀವಿ. ಇವಾಗ ಯಶವಂತಪುರ ಬಸ್ ಬರುತ್ತೆ, ಹತ್ಕೊಂಡೋಗಿ ಯಶವಂತಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಅದಕ್ಕೆ ಅಲ್ಲೆಲ್ಲ ಬಸ್ ಕಾಯ್ತಾ ಇದ್ದೀವಿ. ಇವಾಗ ಬಸ್ ಬಂದರೆ ಹತ್ಕೊಂಡೋಗಿ 11:15ಕ್ಕೆ ಟ್ರೈನ್ ಐತೆ ಹೋಗೋದು. ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಈಗ ಟ್ರೈನ್ ಹತ್ತ ಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಬರೋರೆಲ್ಲ ಇಲ್ಲವ್ರೆ. ಟೋಟಲ್ 9 ಜನ ಹೋಗ್ತಾ ಇದ್ದೀವಿ. ಈಗ ಬರುತ್ತೆ ಆಗ ಬರುತ್ತೆ ಟ್ರೈನು ಅಂತಂದರೆ ನಾವೆಲ್ಲ ಇಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಏನು ಕಥನೋ 12 ಗಂಟೆ ಅಂತಾರೆ, ಒಬ್ಬರು 11:15 ಅಂತಾರೆ. ನೋಡೋಣ, ಟ್ರೈನಲ್ಲಿ ಹತ್ತಿ ವಿಡಿಯೋ ಮಾಡ್ತೀನಿ. ಗುರು, ಬೆಳಗ್ಗೆ 8 ಗಂಟೆ ರೀಚ್ ಆಗಿದ್ದೀವಿ. 12 ಗಂಟೆ ಬಿಟ್ಟಿದ್ದು ಟ್ರೈನು. 8 ಗಂಟೆ ರೀಚ್ ಆಗಿದ್ದೀವಿ. ಇದೆಲ್ಲ ಹೋಯ್ತವ್ರೆ ವಾಶ್ರೂಮ್ಗೆ ನೋಡ್ರಿ. ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಈಗ ಮಂತ್ರಾಲಯ ಹತ್ರ ಹೋಗಿ ಅಲ್ಲೋಗಿ ವಿಡಿಯೋ ಮಾಡಿ. ನೀರು ತುಂಬ ಹೋಗಿದೆ, ಅದಕ್ಕೆ ಬಿಟ್ಟಿಲ್ಲ ನಮ್ಮನ್ನ ಯಾರನ್ನು. ಅದಕ್ಕೆ ರೂಮ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಗುರು ಎಲ್ಲ ಈಗಲೇ ಫೋಟೋ ತಕೊಂತವ್ರಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದೀವಿ. ಗುರು, ಈಗ ರೂಮ್ ಮಾಡಿದ್ದು, ರೂಮ್ನ ಬಿಡೋ ಅಂಥ ಸಮಯ ಬಂತು. ಈಗ ಟ್ರೈನ್ಗೆ ಹೋಗ್ತಾ ಇದ್ದೀವಿ ಸೀದಾ ಮನೆಗೆ, ಯಶವಂತಪುರ. ನಮ್ದು ಹೆಂಗೆ ಟ್ರೈನು? ಕರೆಂಟಿಂದು ಅಣ್ಣ, ನೀವು ಸಿಂಗರು, ಸಿಂಗ್ ಮಾಡಬೇಕು, ಹಾಡು ಆಡ್ಬೇಕು. ನೀವು ಹೇಳ್ರಿ. ಮೇಲ್ಕೋಟಿ ಹುಡುಗಿ ಒಬ್ಳು ಬಡವರಳ್ಳಿ ಸಿಂಗಾರ ಮಂಡಿ ಎತ್ಕೊಂಡು ಬಳಕೆ ನಡೀತಾಳೆ, ನಡೀತಾಳೆ ಏನ್ ಸಿಂಗಾರ. ಉಪ್ಪಿನಕಾಯಿ ನಂಬಿಕೊಂಡ್ರೆ. ಈಗ ಟ್ರೈನ್ ಬರೋ ಸಮಯ ಆಯ್ತು. ಹಾಡೆಲ್ಲ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು. ಡೈರೆಕ್ಟ್ ಯೂಟ್ಯೂಬ್ ಅಂತಕ್ಕೆಲ್ಲ ಬೇಡ, ಸುಮ್ಮನೆ ನಮ್ಮ ಹುಡುಗಿ ನೋಡಿದ್ರೆ ಫೀಲ್ ಆಗ್ತದೆ. ನಾನು ಹೇಳಂದಾಗ ಹೇಳೋಲ್ಲ.